ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ಹಿತಾಗೂ ಈ ಮದುವೆ ಇಷ್ಟ ಇರಲಿಲ್ಲ, ಶಾನ್ವಿಗೂ ಇಷ್ಟ ಇರಲಿಲ್ಲ, ಅಪ್ಪಂಗೂ ಇಷ್ಟ ಇರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗಿಷ್ಟ ಇರಲಿಲ್ಲ. ಅದಕ್ಕೆ ಈ ಮದುವೆ ಬೇಡ, ಕ್ಯಾನ್ಸಲ್ ಮಾಡೋಣ ಅಂತ ನಿಮ್ಮ ಹತ್ರ ಮಾತಾಡೋದಕ್ಕೆ ನಾನು ಬಂದಿದ್ದೆ. ಐ ಆಮ್ ರಿಯಲಿ ಸಾರಿ ಮಾ. ನನಗೆ ಮಾಯ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಷ್ಟಾದರೂ ನಾನು ಮಂಟಪಕ್ಕೆ ಹೇಗೋದೆ? ಈ ಮದುವೆ ಹೇಗಾಯ್ತು? ಏನ್ ಹೇಳ್ತಾ ಇದೀಯಪ್ಪ ಶರತ್? ಹೌದಮ್ಮ, ಈ ಮದುವೆ ಬೇಡ ಅಂತ ನಾನು ತುಂಬಾ ಕ್ಲಿಯರ್ ಆಗಿ ಡಿಸೈಡ್ ಮಾಡಿದ್ದೆ. ಮದುವೆ ದಿನ ಆ ರೀತಿ ಹೇಳೋದು ತಪ್ಪೇ ಆಗಿರಬಹುದು, ಅದರಿಂದ ಮಾಯಾಗೂ ಹರ್ಟ್ ಆಗ್ತಾ ಇತ್ತು. ಬಟ್ ಫ್ಯೂಚರಲ್ಲಿ ನಾವಿಬ್ರು ಅದರಿಂದ ಸಫರ್ ಆಗೋದು ತಪ್ತಾ ಇತ್ತು. ಅದಕ್ಕೆ ಈ ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ನಿಮ್ಮ ಹತ್ರ ಹೇಳೋದಕ್ಕೆ ಅಂತ ನಾನು ಬಂದಿದ್ದೆ. ಅದ್ರ ಬಗ್ಗೆ ನಾನು ಹೇಳಿದ್ನೋ ಇಲ್ವೋ ನನಗೊಂದು ನೆನಪೇ ಆಗ್ತಾ ಇಲ್ಲ. ಅಲ್ಲ, ಮದುವೆ ಬೇಡ ಅಂತ ಅಷ್ಟೊಂದು ಕ್ಲಿಯರ್ ಆಗಿದೆ, ಅದು ಹೇಗೆ ಇದ್ಕಿದಾಗೆ ಮಂಟಪಕ್ಕೆ ಬಂದೆ? ಎಲ್ಲದಕ್ಕಿಂತ ಹೆಚ್ಚಾಗಿ ದುರ್ಗಂಗೆ ಹೇಗೆ ತಾಳಿ ಕಟ್ಟಿದೆ? ದುರ್ಗಾ ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನಾಗ್ಬೋದಿತ್ತು. ನನ್ನ ಬುದ್ಧಿ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ. ಥರ ಮೆಮೊರಿ ಕಂಪ್ಲೀಟ್ ಬ್ಲ್ಯಾಂಕ್. ಹೌದಾ? ಹೀಗ್ಯಾಕೆ ಹೇಳ್ತಾ ಇದೀಯ ಶರತ್? ಅಲ್ಲಪ್ಪ, ನೀನವತ್ತು ಮಾಯಿನ ಮದುವೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ನನ್ನ ಹತ್ರ ಬಂದೆ ನಿಜ. ಆದ್ರೆ ನಾನು ಇಷ್ಟು ಲಾಸ್ಟ್ ಮೊಮೆಂಟಲ್ಲಿ ಹಾಗೆಲ್ಲ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದಕ್ಕೆ ನೀನು ಅದನ್ನ ಅರ್ಥ ಮಾಡ್ಕೊಂಡು ನೀನಾಗೆ ಮುಹೂರ್ತಕ್ಕೆ ರೆಡಿ ಆಗೋದಕ್ಕೆ ಹೋದ್ಯಲ್ಲ ಶರತ್. ಮತ್ತೆ ಇವಾಗ ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ಯಾ? ಹೌದಾ? ನನಗೇನು ನೆನಪೇ ಇಲ್ಲ, ಒಂದು ಅರ್ಥನೇ ಆಗ್ತಾ ಇಲ್ಲ. ನನಗೆ ಅರ್ಥ ಆಗ್ತದೆ ಶರತ್. ಮದುವೆ ಟೈಮಲ್ಲಿ ನಮ್ಮ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಏನೇನೋ ನಡೆದು ಹೋಯ್ತು. ಬಹುಶಃ ನೀನು ಅದನ್ನೆಲ್ಲ ತಲೆಗೆ ಹಚ್ಕೊಂಡು ಸ್ಟ್ರೆಸ್ ತಗೊಂಡಿದ್ದೆ ಅನ್ಸುತ್ತೆ. ಅದೇ ಕಾರಣಕ್ಕೇನೆ ನಿನಗೆ ಮದುವೆನಲ್ಲಿ ನಡೆದ ಕೆಲವು ಘಟನೆಗಳು ನಿನಗೆ ಬ್ಲ್ಯಾಂಕ್ ಆಗಿರ್ಬೋದು ಅಷ್ಟೇ. ಆಗೋಯ್ತು ಶರತ್. ಈಗ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲಪ್ಪ. ಐ ಥಿಂಕ್ ಯು ನೀಡ್ ಟು ಟೇಕ್ ಸಮ್ ರೆಸ್ಟ್. ನಾನು ಹೋಗ್ತೀನಿ, ಆಯ್ತಾ? ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಶರತ್ತು ಈ ರೀತಿ ಯೋಚನೆ ಮಾಡೋದು ಒಳ್ಳೇದಲ್ಲ. ಕೆಲವು ಘಟನೆಗಳು ಮಾತ್ರ ಯಾತಕ್ಕೆ ಜ್ಞಾಪಕ ಬರ್ತಿಲ್ಲ ಅಂತ ಅವನೇನಾದ್ರೂ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ. ಏನಾಯ್ತು? ಅತ್ತೆ, ಅಯ್ಯೋ ಓಕೆ. ಹಿತಾನೆ ನನ್ ಸೀರೆಗೆ ಬೆಂಕಿ ಹಚ್ಚಿದ್ದು. ಪುಟ್ಬಿಡು ಎದ್ದೇಳು. ಕಂದ ಕಂದ ಕಣ್ಬಿಡು ಕಂದ. ಇದ ಪುಟ, ಶರತ್, ಹಿತಾ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ನಾವ್ ಯಾರು ಡಿಸ್ಟರ್ಬ್ ಮಾಡೋದು ಬೇಡ. ಸ್ವಲ್ಪ ಯಾಮಾರಿದ್ರು ಇವತ್ತು ಈ ಹಿತ ನನ್ನ ಸುಟ್ಟೆ ಹಾಕ್ಬಿಡ್ತಿದ್ಲು ಅನ್ಸುತ್ತೆ. ಸ್ಟಾಪ್ ಇಟ್ ದಮಯಂತಿ. ಏನ್ ಮಾತು ಅಂತ ಆಡ್ತಾ ಇದ್ಯಾ ನೀನು? ಹಿತ ಹೇಗ್ ನಿನ್ ಸೀರೆಗೆ ಬೆಂಕಿ ಹಚ್ತಾಳೆ ಹೇಳು?
ಈ ರೂಮಲ್ಲಿ ಬೆಂಕಿ ಹಚ್ಚುವಂತ ಯಾವ ಪದಾರ್ಥನೂ ಇಲ್ಲ. ನೀನೇ ನೋಡಬೇಕಾದ್ರೆ ಲೈಟರೋ ಮ್ಯಾಚ್ ಬಾಕ್ಸೋ ಏನಾದ್ರೂ ಇದೆಯಾ ಈ ರೂಮಲ್ಲಿ ಅಂತ. ಆದ್ರೂ ಅದಕ್ಕೆ ಇವಳು ಅಂಬಿಕಾ ಹೋದ್ಮೇಲೆ ಹಿತ ಬೆಂಕಿ ನೋಡಿದ್ರೆ ಹೆದರ್ಕೋತಾಳೆ ಅಂತ ಗೊತ್ತಲ್ವಾ ನಿನ್ಗೆ? ಅವಳು ಸುತ್ತಮುತ್ತ ಎಲ್ಲೂ ಬೆಂಕಿ ಇಲ್ದೇ ಇರೋ ಹಾಗೆ ನಾವೆಲ್ಲ ಕಾಳಜಿ ವಹಿಸ್ತೀವಿ. ಹೀಗಿರುವಾಗ ಅವಳು ಹೇಗ್ ಬೆಂಕಿ ಹಚ್ಚೋದಕ್ ಸಾಧ್ಯ ಹೇಳು? ಆ ಮಗು ಮೇಲೆ ಬ್ಲೇಮ್ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು ನಿನ್ಗೆ? ಛೇ, ಅಂದ್ರೆ ನಾನೇ ಬೆಂಕಿ ಹಚ್ಕೊಬಿಟ್ನ ಹಾಗಾದ್ರೆ? ಸ್ಟಾಪ್ ಇಟ್ ಅತ್ತೆ. ಎಲ್ಲ ನೀವೇ ಏನೋ ಮಾಡ್ಕೊಂಡು ಬೇರೆಯವ್ರ ಮೇಲೆ ಅದನ್ನ ಹೊರ್ಸದ್ನ ಮೊದ್ಲು ಬಿಡಿ. ಅಲ್ಲಪ್ಪ, ಏನ್ ನಿನ್ ಮಾತಿನ ಅರ್ಥ? ಓ, ಅಂದ್ರೆ ನನ್ನ ಸರಿಗೆ ನಾನೇ ಬೆಂಕಿ ಹಚ್ಕೊಂಡು ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ತಿದೀನಿ ಅಂತನಾ? ಅಷ್ಟಕ್ಕೂ ನಾನು ಏನೋ ಮಾಡ್ತಿದ್ದೀನಿ ಅಂತ ಹೇಳ್ದಿಲ್ಲ. ಏನ್ ಮಾಡ್ತಿದ್ದೀನಿ ನಾನು? ಹೇಳು. ದುರ್ಗಂಗೆ ಅಂಬಿಕಾ ಸೀರೆ ಹೇಗ್ ಸಿಕ್ತು? ಈ ಪ್ರಶ್ನೆಗೆ ಉತ್ತರ ಹೇಳಿ, ಅವಾಗ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದು ದಮಯಂತಿ, ಅತಿ ಬುದ್ಧಿವಂತಿಕೆ ತೋರ್ಸೋದನ್ನ ನಿಲ್ಸು. ಅತ್ಗೆ ಮಾತ್ ಬೇಡ. ಹಿತ ಮಲಗಿದಾಳೆ. ನೀನ್ ಹೀಗೆ ಗಲಾಟೆ ಮಾಡಿ ಅವಳಿಗೆ ಡಿಸ್ಟರ್ಬ್ ಮಾಡಬೇಡ. ಮೊದ್ಲು ಹೊರಡು ಇಲ್ಲಿಂದ. ಹೊರಡು ಒಂದೇ. ದುರ್ಗಾ, ಅಂದ್ರೆ ಅಮ್ಮ ಹೇಳಿದ್ದು ಸತ್ಯ. ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣ ಹಿತ. ಅವಳಿಗೆ ಶಕ್ತಿ ಬಂದಿದೆ ಅಂತ. ಹಾಗಾದ್ರೆ ನಾನ್ ಕಾಯ್ತಾ ಇದ್ದಿದ್ದ ಕ್ಷಣ ಬಂದೇ ಬಿಡ್ತು. ಹಿತಪುಟ್ಟಿ, ಏನಾಯ್ತು ಕಂದ ನಿನಗೆ? ಯಾಕಿಷ್ಟೊಂದು ಕೋಪ? ದಮ್ಮು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ಬಗ್ಗೆನಾ? ಅವರು ಅಂದ್ರೆ ಯಾರು? ಅದು ಅವರ ಅಪ್ಪನಾ? ಅವರು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅದಕ್ಕೆ ನಂಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಂಗೆ ಕೋಪ ಬಂತು. ಓಹೋ, ಅಪ್ಪನ ಮುಂದೆ ಮುಖ ಉದಿಸ್ಕೊಂಡಿರೋ, ಅದೇ ಅಪ್ಪನ ಯಾರಾದ್ರೂ ಬೈದ್ರೆ ಕೋಪ ಬಂದ್ಬಿಡತ್ತೆ ಅಲ್ವಾ? ಸರಿಯಾಗಿದ್ಯಾ ನೀನು.